ಮಹೇಶ್ ಬಾಬು ಯಾರಿಗ್ ಗೊತ್ತಿಲ್ಲ ಹೇಳಿ, ಟಾಲಿವುಡ್ ಪ್ರಿನ್ಸ್ ಸಿನಿಮಾ ರಿಲೀಸ್ ಆದ್ರೆ ಜನ ಮುಗಿಬಿದ್ದು ನೋಡ್ತಾರೆ. ಆದ್ರೆ ಅದೇ ಮಹೇಶ್ ಬಾಬು ವಂಚನೆ ಪ್ರಕರಣವೊಂದರಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಿನ್ಸ್ಗೆ ರಿಯಲ್ ಎಸ್ಟೇಟ್ ಕೇಸ್ ಸಂಕಷ್ಟ. ಮಹೇಶ್ ಬಾಬುಗೆ ನೋಟಿಸ್ ಪೀಕಲಾಟ. ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ರಿಯಲ್ ಎಸ್ಟೇಟ್ ವಿವಾದದಲ್ಲಿ ಸಿಲುಕಿದ್ದಾರೆ. ಕಂಪನಿಯೊಂದರ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಕ್ಕಾಗಿ ಗಂಗಾರೆಡ್ಡಿ ಜಿಲ್ಲಾ ಗ್ರಾಹಕ ಆಯೋಗ ನೋಟಿಸ್ ಕಳುಹಿಸಿದೆ. ವೈದ್ಯರೊಬ್ಬರು ಮಹೇಶ್ ಬಾಬು ಇರುವ ಕರಪತ್ರ ನೋಡಿ ಬಾಲಪುರ ಗ್ರಾಮದ ಲೇಔಟ್ನಲ್ಲಿ ಫ್ಲಾಟ್ ಖರೀದಿಸಿದ್ರು. ಪ್ರತಿ ಫ್ಲಾಟ್ಗೆ 34,80,000 ಪಾವತಿಸಿದ್ರು. ಅಸಲಿಗೆ ಆ ಲೇಔಟ್ಗೆ ನಿಜವಾದ ಪರ್ಮಿಟ್ಟೇ ಇರಲಿಲ್ವಂತೆ. ಹಣ ವಾಪಸ್ ಕೇಳಿದ್ದಕ್ಕೆ ಎಂಡಿ ಕಾಂಚರ್ಲಾ ಸತೀಶ್ ಚಂದ್ರಗುಪ್ತ ಕೇವಲ 15 ಲಕ್ಷ ಕೊಟ್ಟಿದ್ದಾರೆ. ನೋಟಿಸ್ಗಳನ್ನು ಸ್ವೀಕರಿಸಿದವರು ಜುಲೈ 8 ಸೋಮವಾರದಂದು ಅಂದ್ರೆ ನಾಳೆ ಖುದ್ದಾಗಿ ಅಥವಾ ತಮ್ಮ ವಕೀಲರ ಮೂಲಕ ಗ್ರಾಹಕರ ವೇದಿಕೆಯಲ್ಲಿ ಹಾಜರಾಗುವಂತೆ ಆಯೋಗ ಸೂಚಿಸಿದೆ. ಈ ಪ್ರಕರಣದಲ್ಲಿ ಮಹೇಶ್ ಬಾಬು ಅವರನ್ನ 3ನೇ ಪ್ರತಿವಾದಿಯಾಗಿ ಸೇರಿಸಲಾಗಿದೆ. ಮಹೇಶ್ ಬಾಬುಗೆ ರಿಯಲ್ ಎಸ್ಟೇಟ್ ಕಂಪನಿಯಿಂದ ಸಂಕಷ್ಟ ಎದುರಾಗಿತ್ತು. ಹಣ ಕಳೆದುಕೊಂಡವರಿಗೆ ಪರಿಹಾರ ಕೊಡ್ತಾರೋ, ಬೇರೆ ವ್ಯವಸ್ಥೆ ಮಾಡ್ತಾರೋ, ಇಲ್ಲವೇ ನನ್ನದೇನೋ ತಪ್ಪಿಲ್ಲ ಅಂತ ಪಾರಾಗ್ತಾರೋ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹೇಶ್ ಬಾಬು ಯಾರಿಗ್ ಗೊತ್ತಿಲ್ಲ ಹೇಳಿ, ಟಾಲಿವುಡ್ ಪ್ರಿನ್ಸ್ ಸಿನಿಮಾ ರಿಲೀಸ್ ಆದ್ರೆ ಜನ ಮುಗಿಬಿದ್ದು ನೋಡ್ತಾರೆ. ಆದ್ರೆ ಅದೇ ಮಹೇಶ್ ಬಾಬು ವಂಚನೆ ಪ್ರಕರಣವೊಂದರಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಿನ್ಸ್ಗೆ ರಿಯಲ್ ಎಸ್ಟೇಟ್ ಕೇಸ್ ಸಂಕಷ್ಟ. ಮಹೇಶ್ ಬಾಬುಗೆ ನೋಟಿಸ್ ಪೀಕಲಾಟ. ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ರಿಯಲ್ ಎಸ್ಟೇಟ್ ವಿವಾದದಲ್ಲಿ ಸಿಲುಕಿದ್ದಾರೆ. ಕಂಪನಿಯೊಂದರ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಕ್ಕಾಗಿ ಗಂಗಾರೆಡ್ಡಿ ಜಿಲ್ಲಾ ಗ್ರಾಹಕ ಆಯೋಗ ನೋಟಿಸ್ ಕಳುಹಿಸಿದೆ. ವೈದ್ಯರೊಬ್ಬರು ಮಹೇಶ್ ಬಾಬು ಇರುವ ಕರಪತ್ರ ನೋಡಿ ಬಾಲಪುರ ಗ್ರಾಮದ ಲೇಔಟ್ನಲ್ಲಿ ಫ್ಲಾಟ್ ಖರೀದಿಸಿದ್ರು. ಪ್ರತಿ ಫ್ಲಾಟ್ಗೆ 34,80,000 ಪಾವತಿಸಿದ್ರು. ಅಸಲಿಗೆ ಆ ಲೇಔಟ್ಗೆ ನಿಜವಾದ ಪರ್ಮಿಟ್ಟೇ ಇರಲಿಲ್ವಂತೆ. ಹಣ ವಾಪಸ್ ಕೇಳಿದ್ದಕ್ಕೆ ಎಂಡಿ ಕಾಂಚರ್ಲಾ ಸತೀಶ್ ಚಂದ್ರಗುಪ್ತ ಕೇವಲ 15 ಲಕ್ಷ ಕೊಟ್ಟಿದ್ದಾರೆ. ನೋಟಿಸ್ಗಳನ್ನು ಸ್ವೀಕರಿಸಿದವರು ಜುಲೈ 8 ಸೋಮವಾರದಂದು ಅಂದ್ರೆ ನಾಳೆ ಖುದ್ದಾಗಿ ಅಥವಾ ತಮ್ಮ ವಕೀಲರ ಮೂಲಕ ಗ್ರಾಹಕರ ವೇದಿಕೆಯಲ್ಲಿ ಹಾಜರಾಗುವಂತೆ ಆಯೋಗ ಸೂಚಿಸಿದೆ. ಈ ಪ್ರಕರಣದಲ್ಲಿ ಮಹೇಶ್ ಬಾಬು ಅವರನ್ನ 3ನೇ ಪ್ರತಿವಾದಿಯಾಗಿ ಸೇರಿಸಲಾಗಿದೆ. ಮಹೇಶ್ ಬಾಬುಗೆ ರಿಯಲ್ ಎಸ್ಟೇಟ್ ಕಂಪನಿಯಿಂದ ಸಂಕಷ್ಟ ಎದುರಾಗಿತ್ತು. ಹಣ ಕಳೆದುಕೊಂಡವರಿಗೆ ಪರಿಹಾರ ಕೊಡ್ತಾರೋ, ಬೇರೆ ವ್ಯವಸ್ಥೆ ಮಾಡ್ತಾರೋ, ಇಲ್ಲವೇ ನನ್ನದೇನೋ ತಪ್ಪಿಲ್ಲ ಅಂತ ಪಾರಾಗ್ತಾರೋ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹೇಶ್ ಬಾಬು ಯಾರಿಗ್ ಗೊತ್ತಿಲ್ಲ ಹೇಳಿ, ಟಾಲಿವುಡ್ ಪ್ರಿನ್ಸ್ ಸಿನಿಮಾ ರಿಲೀಸ್ ಆದ್ರೆ ಜನ ಮುಗಿಬಿದ್ದು ನೋಡ್ತಾರೆ. ಆದ್ರೆ ಅದೇ ಮಹೇಶ್ ಬಾಬು ವಂಚನೆ ಪ್ರಕರಣವೊಂದರಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಿನ್ಸ್ಗೆ ರಿಯಲ್ ಎಸ್ಟೇಟ್ ಕೇಸ್ ಸಂಕಷ್ಟ. ಮಹೇಶ್ ಬಾಬುಗೆ ನೋಟಿಸ್ ಪೀಕಲಾಟ. ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ರಿಯಲ್ ಎಸ್ಟೇಟ್ ವಿವಾದದಲ್ಲಿ ಸಿಲುಕಿದ್ದಾರೆ. ಕಂಪನಿಯೊಂದರ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಕ್ಕಾಗಿ ಗಂಗಾರೆಡ್ಡಿ ಜಿಲ್ಲಾ ಗ್ರಾಹಕ ಆಯೋಗ ನೋಟಿಸ್ ಕಳುಹಿಸಿದೆ. ವೈದ್ಯರೊಬ್ಬರು ಮಹೇಶ್ ಬಾಬು ಇರುವ ಕರಪತ್ರ ನೋಡಿ ಬಾಲಪುರ ಗ್ರಾಮದ ಲೇಔಟ್ನಲ್ಲಿ ಫ್ಲಾಟ್ ಖರೀದಿಸಿದ್ರು. ಪ್ರತಿ ಫ್ಲಾಟ್ಗೆ 34,80,000 ಪಾವತಿಸಿದ್ರು. ಅಸಲಿಗೆ ಆ ಲೇಔಟ್ಗೆ ನಿಜವಾದ ಪರ್ಮಿಟ್ಟೇ ಇರಲಿಲ್ವಂತೆ. ಹಣ ವಾಪಸ್ ಕೇಳಿದ್ದಕ್ಕೆ ಎಂಡಿ ಕಾಂಚರ್ಲಾ ಸತೀಶ್ ಚಂದ್ರಗುಪ್ತ ಕೇವಲ 15 ಲಕ್ಷ ಕೊಟ್ಟಿದ್ದಾರೆ. ನೋಟಿಸ್ಗಳನ್ನು ಸ್ವೀಕರಿಸಿದವರು ಜುಲೈ 8 ಸೋಮವಾರದಂದು ಅಂದ್ರೆ ನಾಳೆ ಖುದ್ದಾಗಿ ಅಥವಾ ತಮ್ಮ ವಕೀಲರ ಮೂಲಕ ಗ್ರಾಹಕರ ವೇದಿಕೆಯಲ್ಲಿ ಹಾಜರಾಗುವಂತೆ ಆಯೋಗ ಸೂಚಿಸಿದೆ. ಈ ಪ್ರಕರಣದಲ್ಲಿ ಮಹೇಶ್ ಬಾಬು ಅವರನ್ನ 3ನೇ ಪ್ರತಿವಾದಿಯಾಗಿ ಸೇರಿಸಲಾಗಿದೆ. ಮಹೇಶ್ ಬಾಬುಗೆ ರಿಯಲ್ ಎಸ್ಟೇಟ್ ಕಂಪನಿಯಿಂದ ಸಂಕಷ್ಟ ಎದುರಾಗಿತ್ತು. ಹಣ ಕಳೆದುಕೊಂಡವರಿಗೆ ಪರಿಹಾರ ಕೊಡ್ತಾರೋ, ಬೇರೆ ವ್ಯವಸ್ಥೆ ಮಾಡ್ತಾರೋ, ಇಲ್ಲವೇ ನನ್ನದೇನೋ ತಪ್ಪಿಲ್ಲ ಅಂತ ಪಾರಾಗ್ತಾರೋ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹೇಶ್ ಬಾಬು ಯಾರಿಗ್ ಗೊತ್ತಿಲ್ಲ ಹೇಳಿ, ಟಾಲಿವುಡ್ ಪ್ರಿನ್ಸ್ ಸಿನಿಮಾ ರಿಲೀಸ್ ಆದ್ರೆ ಜನ ಮುಗಿಬಿದ್ದು ನೋಡ್ತಾರೆ. ಆದ್ರೆ ಅದೇ ಮಹೇಶ್ ಬಾಬು ವಂಚನೆ ಪ್ರಕರಣವೊಂದರಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಿನ್ಸ್ಗೆ ರಿಯಲ್ ಎಸ್ಟೇಟ್ ಕೇಸ್ ಸಂಕಷ್ಟ. ಮಹೇಶ್ ಬಾಬುಗೆ ನೋಟಿಸ್ ಪೀಕಲಾಟ.
ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ರಿಯಲ್ ಎಸ್ಟೇಟ್ ವಿವಾದದಲ್ಲಿ ಸಿಲುಕಿದ್ದಾರೆ. ಕಂಪನಿಯೊಂದರ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಕ್ಕಾಗಿ ಗಂಗಾರೆಡ್ಡಿ ಜಿಲ್ಲಾ ಗ್ರಾಹಕ ಆಯೋಗ ನೋಟಿಸ್ ಕಳುಹಿಸಿದೆ. ವೈದ್ಯರೊಬ್ಬರು ಮಹೇಶ್ ಬಾಬು ಇರುವ ಕರಪತ್ರ ನೋಡಿ ಬಾಲಪುರ ಗ್ರಾಮದ ಲೇಔಟ್ನಲ್ಲಿ ಫ್ಲಾಟ್ ಖರೀದಿಸಿದ್ರು. ಪ್ರತಿ ಫ್ಲಾಟ್ಗೆ 34,80,000 ಪಾವತಿಸಿದ್ರು. ಅಸಲಿಗೆ ಆ ಲೇಔಟ್ಗೆ ನಿಜವಾದ ಪರ್ಮಿಟ್ಟೇ ಇರಲಿಲ್ವಂತೆ. ಹಣ ವಾಪಸ್ ಕೇಳಿದ್ದಕ್ಕೆ ಎಂಡಿ ಕಾಂಚರ್ಲಾ ಸತೀಶ್ ಚಂದ್ರಗುಪ್ತ ಕೇವಲ 15 ಲಕ್ಷ ಕೊಟ್ಟಿದ್ದಾರೆ. ನೋಟಿಸ್ಗಳನ್ನು ಸ್ವೀಕರಿಸಿದವರು ಜುಲೈ 8 ಸೋಮವಾರದಂದು ಅಂದ್ರೆ ನಾಳೆ ಖುದ್ದಾಗಿ ಅಥವಾ ತಮ್ಮ ವಕೀಲರ ಮೂಲಕ ಗ್ರಾಹಕರ ವೇದಿಕೆಯಲ್ಲಿ ಹಾಜರಾಗುವಂತೆ ಆಯೋಗ ಸೂಚಿಸಿದೆ. ಈ ಪ್ರಕರಣದಲ್ಲಿ ಮಹೇಶ್ ಬಾಬು ಅವರನ್ನ 3ನೇ ಪ್ರತಿವಾದಿಯಾಗಿ ಸೇರಿಸಲಾಗಿದೆ. ಮಹೇಶ್ ಬಾಬುಗೆ ರಿಯಲ್ ಎಸ್ಟೇಟ್ ಕಂಪನಿಯಿಂದ ಸಂಕಷ್ಟ ಎದುರಾಗಿತ್ತು. ಹಣ ಕಳೆದುಕೊಂಡವರಿಗೆ ಪರಿಹಾರ ಕೊಡ್ತಾರೋ, ಬೇರೆ ವ್ಯವಸ್ಥೆ ಮಾಡ್ತಾರೋ, ಇಲ್ಲವೇ ನನ್ನದೇನೋ ತಪ್ಪಿಲ್ಲ ಅಂತ ಪಾರಾಗ್ತಾರೋ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹೇಶ್ ಬಾಬು ಯಾರಿಗ್ ಗೊತ್ತಿಲ್ಲ ಹೇಳಿ, ಟಾಲಿವುಡ್ ಪ್ರಿನ್ಸ್ ಸಿನಿಮಾ ರಿಲೀಸ್ ಆದ್ರೆ ಜನ ಮುಗಿಬಿದ್ದು ನೋಡ್ತಾರೆ. ಆದ್ರೆ ಅದೇ ಮಹೇಶ್ ಬಾಬು ವಂಚನೆ ಪ್ರಕರಣ ಒಂದರಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಿನ್ಸ್ಗೆ ರಿಯಲ್ ಎಸ್ಟೇಟ್ ಕೇಸ್ ಸಂಕಷ್ಟ. ಮಹೇಶ್ ಬಾಬುಗೆ ನೋಟಿಸ್ ಪೀಕಲಾಟ. ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ರಿಯಲ್ ಎಸ್ಟೇಟ್ ವಿವಾದದಲ್ಲಿ ಸಿಲುಕಿದ್ದಾರೆ. ಕಂಪನಿಯೊಂದರ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಕ್ಕಾಗಿ ಗಂಗಾರೆಡ್ಡಿ ಜಿಲ್ಲಾ ಗ್ರಾಹಕ ಆಯೋಗ ನೋಟಿಸ್ ಕಳುಹಿಸಿದೆ. ವೈದ್ಯರೊಬ್ಬರು ಮಹೇಶ್ ಬಾಬು ಇರುವ ಕರಪತ್ರ ನೋಡಿ ಬಾಲಪುರ ಗ್ರಾಮದ ಲೇಔಟ್ನಲ್ಲಿ ಫ್ಲಾಟ್ ಖರೀದಿಸಿದ್ರು. ಪ್ರತಿ ಫ್ಲಾಟ್ಗೆ 34,80,000 ಪಾವತಿಸಿದ್ರು. ಅಸಲಿಗೆ ಆ ಲೇಔಟ್ಗೆ ನಿಜವಾದ ಪರ್ಮಿಟ್ಟೇ ಇರಲಿಲ್ವಂತೆ. ಹಣ ವಾಪಸ್ ಕೇಳಿದ್ದಕ್ಕೆ ಎಂಡಿ ಕಾಂಚರ್ಲಾ ಸತೀಶ್ ಚಂದ್ರಗುಪ್ತ ಕೇವಲ 15 ಲಕ್ಷ ಕೊಟ್ಟಿದ್ದಾರೆ. ನೋಟಿಸ್ಗಳನ್ನು ಸ್ವೀಕರಿಸಿದವರು ಜುಲೈ 8 ಸೋಮವಾರದಂದು ಅಂದ್ರೆ ನಾಳೆ ಖುದ್ದಾಗಿ ಅಥವಾ ತಮ್ಮ ವಕೀಲರ ಮೂಲಕ ಗ್ರಾಹಕರ ವೇದಿಕೆಯಲ್ಲಿ ಹಾಜರಾಗುವಂತೆ ಆಯೋಗ ಸೂಚಿಸಿದೆ. ಈ ಪ್ರಕರಣದಲ್ಲಿ ಮಹೇಶ್ ಬಾಬು ಅವರನ್ನ 3ನೇ ಪ್ರತಿವಾದಿಯಾಗಿ ಸೇರಿಸಲಾಗಿದೆ. ಮಹೇಶ್ ಬಾಬುಗೆ ರಿಯಲ್ ಎಸ್ಟೇಟ್ ಕಂಪನಿಯಿಂದ ಸಂಕಷ್ಟ ಎದುರಾಗಿತ್ತು. ಹಣ ಕಳೆದುಕೊಂಡವರಿಗೆ ಪರಿಹಾರ ಕೊಡ್ತಾರೋ, ಬೇರೆ ವ್ಯವಸ್ಥೆ ಮಾಡ್ತಾರೋ, ಇಲ್ಲವೇ ನನ್ನದೇನೋ ತಪ್ಪಿಲ್ಲ ಅಂತ ಪಾರಾಗ್ತಾರೋ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹೇಶ್ ಬಾಬು ಯಾರಿಗ್ ಗೊತ್ತಿಲ್ಲ ಹೇಳಿ, ಟಾಲಿವುಡ್ ಪ್ರಿನ್ಸ್ ಸಿನಿಮಾ ರಿಲೀಸ್ ಆದ್ರೆ ಜನ ಮುಗಿಬಿದ್ದು ನೋಡ್ತಾರೆ. ಆದ್ರೆ ಅದೇ ಮಹೇಶ್ ಬಾಬು ವಂಚನೆ ಪ್ರಕರಣ ಒಂದರಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಿನ್ಸ್ಗೆ ರಿಯಲ್ ಎಸ್ಟೇಟ್ ಕೇಸ್ ಸಂಕಷ್ಟ. ಮಹೇಶ್ ಬಾಬುಗೆ ನೋಟಿಸ್ ಪೀಕಲಾಟ. ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ರಿಯಲ್ ಎಸ್ಟೇಟ್ ವಿವಾದದಲ್ಲಿ ಸಿಲುಕಿದ್ದಾರೆ. ಕಂಪನಿಯೊಂದರ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಕ್ಕಾಗಿ ಗಂಗಾರೆಡ್ಡಿ ಜಿಲ್ಲಾ ಗ್ರಾಹಕ ಆಯೋಗ ನೋಟಿಸ್ ಕಳುಹಿಸಿದೆ. ವೈದ್ಯರೊಬ್ಬರು ಮಹೇಶ್ ಬಾಬು ಇರುವ ಕರಪತ್ರ ನೋಡಿ ಬಾಲಪುರ ಗ್ರಾಮದ ಲೇಔಟ್ನಲ್ಲಿ ಫ್ಲಾಟ್ ಖರೀದಿಸಿದ್ರು. ಪ್ರತಿ ಫ್ಲಾಟ್ಗೆ 34,80,000 ಪಾವತಿಸಿದ್ರು. ಅಸಲಿಗೆ ಆ ಲೇಔಟ್ಗೆ ನಿಜವಾದ ಪರ್ಮಿಟ್ಟೇ ಇರಲಿಲ್ವಂತೆ. ಹಣ ವಾಪಸ್ ಕೇಳಿದ್ದಕ್ಕೆ ಎಂಡಿ ಕಾಂಚರ್ಲಾ ಸತೀಶ್ ಚಂದ್ರಗುಪ್ತ ಕೇವಲ 15 ಲಕ್ಷ ಕೊಟ್ಟಿದ್ದಾರೆ. ನೋಟಿಸ್ಗಳನ್ನು ಸ್ವೀಕರಿಸಿದವರು ಜುಲೈ 8 ಸೋಮವಾರದಂದು ಅಂದ್ರೆ ನಾಳೆ ಖುದ್ದಾಗಿ ಅಥವಾ ತಮ್ಮ ವಕೀಲರ ಮೂಲಕ ಗ್ರಾಹಕರ ವೇದಿಕೆಯಲ್ಲಿ ಹಾಜರಾಗುವಂತೆ ಆಯೋಗ ಸೂಚಿಸಿದೆ. ಈ ಪ್ರಕರಣದಲ್ಲಿ ಮಹೇಶ್ ಬಾಬು ಅವರನ್ನ 3ನೇ ಪ್ರತಿವಾದಿಯಾಗಿ ಸೇರಿಸಲಾಗಿದೆ. ಮಹೇಶ್ ಬಾಬುಗೆ ರಿಯಲ್ ಎಸ್ಟೇಟ್ ಕಂಪನಿಯಿಂದ ಸಂಕಷ್ಟ ಎದುರಾಗಿತ್ತು. ಹಣ ಕಳೆದುಕೊಂಡವರಿಗೆ ಪರಿಹಾರ ಕೊಡ್ತಾರೋ, ಬೇರೆ ವ್ಯವಸ್ಥೆ ಮಾಡ್ತಾರೋ, ಇಲ್ಲವೇ ನನ್ನದೇನೋ ತಪ್ಪಿಲ್ಲ ಅಂತ ಪಾರಾಗ್ತಾರೋ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.